ಪೊಲೀಸರು ಹೋಮ್ ಗಾರ್ಡ ಹೋಮ್ಗಳು ಏನು ಯಾಕೆ ರಿವರ್ಸ್ ಹೋಗ್ತಾರಲ್ಲ ಇವರೆಲ್ಲ ನಮ್ದು ಚೆಕ್ ಇದಕ್ಕೆ ಬಂದ ಟೋಲ್ಗೆ ಹಾಂ ಅದಕ್ಕೆ ಬಂದಿರೋದಕ್ಕೆ ಇವ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಇವರೆಲ್ಲ ಟೋಲ್ನವ್ರಿಗೆ ಇವ್ರಿಗೂ ಅಡ್ಜಸ್ಟ್ಮೆಂಟ್ ಆಗ ರೋಡಲ್ಲಿ ಹೋಗ್ತಾರಲ್ಲ ರಿವರ್ಸ್ ಬರ್ತಾರಲ್ಲ ಯಾಕೆ? ಹೌದು ಹೌದು 15,000 ನಾವು ತಡಿತಾವಿ ಏನೇ ಮಾಡಿದ್ರು ಇಲ್ಲಿ ಮಾಮೂಲಿ ಟಿಪ್ಪರ್ನವರು ಮಂತ್ಲಿ ಕೊಡ್ಕೊಂತಿರೋದು ಇವ್ರಿಗೆ ಯಾರಿಗೆ? ಈ ಟೋಲ್ನವ್ರಿಗೆ. ಹಾಂ ಅದಕ್ಕೆ ಅವ್ರು ಹಿಂಗೆ ಆಡೋಯ್ತವ್ರೆ. ಇಲ್ಲಿ ಸ್ನೇಹಿತರೆ ಇಲ್ಲಿ ಎಂಥ ಒಂದು ದರಿದ್ರ ದಂಧೆ ಇಲ್ಲಿ ನಡೀತಾ ಇದೆ ಇಲ್ಲಿ ಅಂತಂದರೆ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಸ್ನೇಹಿತರೆ. ಇದು ಶ್ರೀರಂಗಪಟ್ಟಣದ ಹತ್ರ ಟೋಲ್ ಸಿಗುತ್ತಲ್ಲ ಅಲ್ಲಿ ಬಂದಿದ್ದೀನಿ ನನಗೆ. ಇಲ್ಲಿ ಲಾರಿಗಳು ಟಿಪ್ಪರ್ಗಳು ಕಮರ್ಷಿಯಲ್ ವೆಹಿಕಲ್ಸ್ ಏನೇನು ಹೋಗ್ತಾವಲ್ಲ ಇಲ್ಲಿ ಅವರು ಮಾನವಾಗಿ ನೋಡ್ತು ಅಂತಂದರೆ ದಶಪಥದಲ್ಲಿ ಹೋಗಬೇಕು ಇಲ್ವಾ? ಸುಮ್ಮನೆ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ ರಸ್ತೆ ಫ್ರೀಯಾಗಿ ಹೋಗಬೇಕು. ಈ ಎರಡು ಕೆಲಸನೂ ಮಾಡ್ತಾ ಇಲ್ಲ ಅವರು. ದಶಪಥದಲ್ಲಿ ಬಂದ್ಬಿಟ್ಟು ಇಲ್ಲಿ ಟೋಲ್ನ ತಪ್ಸೋಕ್ಕೆ ಅಂತ ಅಂದ್ಬಿಟ್ಟು ಬಂದು ರಿವರ್ಸ್ ಹೋಗುವಂಥ ಕೆಲಸ ಇಲ್ಲಿ ಬಂದು ಅದಕ್ಕೆ ಹೋಮ್ ಗಾರ್ಡ್ ಗೌರ್ಮೆಂಟಿಂದ ಅಪಾಯಿಂಟ್ಮೆಂಟ್ ಮಾಡಿರುವಂಥ ಹೋಮ್ ಗಾರ್ಡೇ ನಿಂತ್ಕೊಂಡು ಅವರು ಪ್ರೊಟೆಕ್ಷನ್ ಕೊಟ್ಕೊಂಡು ಇದು ಶ್ರೀರಂಗಪಟ್ಟಣದಿಂದ ಇಲ್ಲಿ ಎಕ್ಸಿಟ್ ಆಗ್ತಾರಲ್ಲ ಬಂದಿಲ್ಲಿ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಗಾಡಿ ಲಾರಿಗಳನ್ನ ಪ್ರತಿ ಲಾರಿನೂ ರಿವರ್ಸ್ ಹಾಕಿ ಮತ್ತೆ ದಶಪಥಕ್ಕೆ ಬಿಟ್ಟು ಮುಂದಕ್ಕೆ ಹೋಗುವಂಥ ಕೆಲಸನ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಹಿಂದ್ಗಡೆ ಅಲ್ಲೊಂದು ಟೋಲ್ ಇದೆ, ಶ್ರೀರಂಗಪಟ್ಟಣದ ಹತ್ರ ಪಾಸ್ ಆಗ್ತೀವಲ್ಲ ಅಲ್ಲೊಂದು ಟೋಲ್ ಇದೆ. ಆ ಟೋಲ್ ತಪ್ಸೋಕೆ ಏನು ಮಾಡ್ತಾರೆ, ಬೆಂಗಳೂರು ಕಡೆಯಿಂದ ಹೊರಟು ಆ ಟೋಲ್ ಆದಮೇಲೆ ದಶಪಥದ ಒಳಗಡೆ ಬಂದ್ಬಿಡುವಂಥದ್ದು. ಬಂದು ಶ್ರೀರಂಗಪಟ್ಟಣದವರೆಗೂ ಬಂದು ಅಲ್ಲಿ ಟೋಲ್ ಬರೋಕ್ಕೆ ಮುಂಚೆ ಎಕ್ಸಿಟ್ ಆಗಿಬಿಡುವಂಥದ್ದು ಸರ್ವಿಸ್ ರಸ್ತೆಗೆ ಬಂದು ಮತ್ತೆ ವಾಪಸ್ಸು ಇಲ್ಲಿ ರಿವರ್ಸ್ ಹಾಕ್ಕೊಂಡು ಒಳಗಡೆ ಹೋಗಿ ದಶಪಥಕ್ಕೆ ಸೇರ್ಕೊಂಡು ಮುಂದೆ ಹೋಗುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ಥರ್ಡ್ ಕ್ಲಾಸ್ ಕೆಲಸ, ಇದು ಅತಿ ಥರ್ಡ್ ಕ್ಲಾಸ್ ಕೆಲಸ ಇದು. ಯಾಕೆ ಗೊತ್ತಾ? ನಿಮಗೆ ದಶಪಥಕ್ಕೆ ಹೋಗೋಕ್ಕೆ ಟೋಲ್ ಇದೆ ಅಂತಂದ್ಮೇಲೆ ಟೋಲ್ ಕೊಟ್ಕೊಂಡು ಹೋಗಬೇಕು. ಆಗ್ಲಿಲ್ವಾ? ಸರ್ವಿಸ್ ರಸ್ತೆ ಇದೆ ಹೋಗಿ ಬೇಡ ಅಂತ ಹೇಳಲ್ಲ. ನೀವು ಈ ರಸ್ತೆನೂ ಬೇಕು, ಟೋಲ್ ಕಟ್ಟಲ್ಲ, ಅದ್ರಲ್ಲಿ ಬರ್ತೀನಿ ಅಂತ. ಅದಕ್ಕಿಂತ ದೊಡ್ಡ ಕ್ರೈಮ್ ಏನು ಗೊತ್ತಾ? ಅದು ಹೋಮ್ ಗಾರ್ಡ್ಗಳಲ್ಲಿ ನಿಂತ್ಕೊಂಡು ಅದಕ್ಕೆ ನೀಟಾಗಿ ಎಲ್ಲ ಲಾರಿಗಳಿಗೂ ಪ್ರೊಟೆಕ್ಷನ್ ಕೊಟ್ಕೊಂಡು ಕಮರ್ಷಿಯಲ್ ಟ್ರಕ್ಸ್ಗೆ ರಿವರ್ಸ್ ಹಾಕಿ ಹೈವೇಗೆ ಬಿಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ದಶಪಥಕ್ಕೆ ಬಿಡುವಂಥದ್ದು ಸರ್ಕಾರದವರೇ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಇದು ದೊಡ್ಡ ಕ್ರೈಮ್ ಇದು. ಅವ್ರನ್ನ ಕೇಳಿದ್ರೆ ಹೋಮ್ ಗಾರ್ಡ್ನ ನಾನು ಗೌರ್ಮೆಂಟ್ ಅಲ್ಲ ಸರ್ ಅಂತಾರೆ. ಹೋಮ್ ಗಾರ್ಡ್ ಮತ್ತೆ ಯಾರು ಪ್ರೈವೇಟಾ? ಯಾಕೆ ಲಾರಿ ಎಲ್ಲ ರಿವರ್ಸ್ ಹೋಯ್ತಾವಲ್ಲ? ಲೋಕರು ಎಷ್ಟು ಹೇಳಿದ್ರು ಕೇಳಲ್ಲ. ನಾವು ಟ್ಯಾಕ್ಸು ಗೀಕ್ಸು ಇಲ್ಲದೆ ಇರೋ ಗಾಡಿಗಳು ಚೆಕ್ ಮಾಡ್ತಾ ಇರ್ತಾರೆ, ಸಾಹೇಬರು ಚೆಕ್ ಮಾಡ್ತಾ ಇರ್ತಾರೆ. ಪೊಲೀಸರು ಆರ್ ಟಿ ಓದವ್ರು ಅಲ್ಲಲ್ಲ ಎಲ್ಲ ಲಾರಿ ಇಲ್ಲಿ ಬಂದು ಸರ್ವಿಸ್ ರೋಡಲ್ಲಿ ಬಂದು ರಿವರ್ಸ್ ಹೋಯ್ತಾ ಒಳಕ್ಕೆ? ನಾವು ಎಷ್ಟೋ ಸಲ ಕೇಳಿದೀವಿ ಏನಂತ, ಅಪ್ಪ ಆಗ ಬೇಡ ಕಣ್ರಪ್ಪ ಇದು ಓನ್ಲಿ ಎಕ್ಸಿಟ್ಗೆ ಇರೋದು ಅಂತ. ನಿಮ್ದೇನು RTO ಚೆಕಿಂಗ್ ಅಲ್ವಾ, FC ಅದು ಇದಿಲ್ಲದ್ರೆ ಚೆಕ್ ಮಾಡ್ಕೊಳ್ಳಿ, ನೀವ್ ಯಾರು ಕೇಳಕ್ಕೆ ಅಂತಾರೆ. ಜಗಳ ಎಲ್ಲ ಆಗೈತೆ. ಲೋಕಲ್ ಅವರಲ್ವಾ, ಏನ್ ಜಗಳ ಮಾಡವ ಅವ್ರ ಜೊತೆ? ತಮಿಳ್ನಾಡು ಗಾಡಿ ಲೋಕಲ್ ಹೈವೇ ಸೆಕ್ಯೂರಿಟಿನೇ ಹಾಕವ್ರೆ ಇಲ್ಲಿ. ಅವರು ಆಕ್ಚುಲಿ ಬಿಡಬಾರ್ದು, ಇದೆಲ್ಲ ಕೊಟ್ಟವ್ರೆ ಅವ್ರಿಗೆ. ಅವರು ಏನ್ ಮಾಡ್ತಾರೋ ಅವರು ಇದು ಮಾಡ್ತಾರೆ. ನಾವು ಇಲ್ಲಿ ಇರಲ್ಲ ಜಾಸ್ತಿ. ಈ ದರಿದ್ರ ಕೆಲಸ ಫಸ್ಟ್ ನಿಲ್ಸಿ. ನಿಮ್ ಚಿಲ್ಲರೆ ಕಾಸು ಆಸೆಗೋಸ್ಕರ ಹಿಂಗೆ ದೇಶನ ಹಾಳು ಮಾಡಬೇಡಿ. ಟೋಲ್ ಕಟ್ಟಿದ್ರೆ ಸರ್ಕಾರಕ್ಕೆ ಹೋಗುತ್ತೆ. ನೀವು ಇಲ್ಲಿ ತಗೊಂಡು ಜೇಬ್ ಹಾಕೊಂಡು ಅಂತಂದ್ರೆ ಸಂಬಂಧಪಟ್ಟವ್ರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು.